ಕಾಮಗಾರಿಯ ಹೆಸರಲ್ಲಿ ದೈವಾರಾಧನೆಯನ್ನ ನಿರ್ಲಕ್ಷಿಸಿದ್ರೆ ಎಚ್ಚರ. ಇದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಬಯಲಾದ ದೈವ ಪವಾಡ. ಗುಳಿಗ ದೈವದ ಪವಾಡಕ್ಕೆ ಮಂಗಳೂರು ಜಿಲ್ಲಾಸ್ಪತ್ರೆ ಸಾಕ್ಷಿಯಾಗಿದೆ. ಸರ್ಕಾರಿ ಆಡಳಿತಕ್ಕೂ ಕೂಡ ಶರವು ಗುಳಿಗ ತಟ್ಟಿರುವಂಥದ್ದು. ದೈವದ ಕಾರಣಿಕ ಸಾಲು ಸಾಲು ಅವಘಡಗಳ ಬೆನ್ನಲ್ಲೇ ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ತು. ಸಮಸ್ಯೆ ನಿವಾರಣೆಗೆ ಆಸ್ಪತ್ರೆಯಲ್ಲೇ ಗುಳಿಗ ದೈವದ ಪುನರ್ ಪ್ರತಿಷ್ಠಾಪನೆಯಾಗಿದೆ. ವೆನ್ಲಾಕ್ ಆಸ್ಪತ್ರೆಯ ಸರ್ಜಿಕಲ್ ವಿಭಾಗದಲ್ಲಿ ಪುನರ್ ಪ್ರತಿಷ್ಠಾಪನೆ ಆಗಿರುವುದು. ಸರ್ಜಿಕಲ್ ವಿಭಾಗದ ಸ್ಥಳದಲ್ಲಿ ಗುಳಿಗ ದೈವದ ಸಾನ್ನಿಧ್ಯವಿದ್ದಂತಹ ಸುಳಿವು ಸಿಕ್ತು. ಪ್ರಶ್ನಾ ಚಿಂತನೆಯಲ್ಲಿ ಅಲ್ಲಿ ದೈವದ ಸಾನ್ನಿಧ್ಯ ಇದ್ದ ಬಗ್ಗೆ ಪತ್ತೆಯಾಯಿತು. ಹಾಗಾಗಿ ಹೊಸ ವಿಭಾಗದ ಉದ್ಘಾಟನೆಗೂ ಮೊದಲು ದೈವದ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದಾರೆ. ವರ್ಷಗಳ ಹಿಂದೆಯಷ್ಟೇ ವೆನ್ಲಾಕ್ನ ನೂತನ ಕಟ್ಟಡಕ್ಕೆ ಪೂಜೆಯಾಗಿತ್ತು. ಆದರೆ ಅಲ್ಲಿ ನಡೆದಂತಹ ಕಾಮಗಾರಿಯ ಹೊತ್ತಲ್ಲೇ 3 ಆತ್ಮಹತ್ಯೆ ಮಾಡಿಕೊಂಡಿದ್ರು. ಅದು ಸೇರಿದಂತೆ ಹಲವು ಅವಘಡಗಳಾಗ್ತಲೇ ಇತ್ತು. ಹಾಗಾಗಿ ಎಚ್ಚೆತ್ತುಕೊಂಡಂತಹ ಆಡಳಿತ ಮಂಡಳಿ ಒಂದು ನಿರ್ಧಾರಕ್ಕೆ ಬರುತ್ತೆ. ಕಾಮಗಾರಿಯ ಹೆಸರಲ್ಲಿ ದೈವಾರಾಧನೆಯನ್ನ ನಿರ್ಲಕ್ಷಿಸಿದ್ರೆ ಗುಳಿಗ ದೈವದ ಮುನಸಿಗೆ ತುತ್ತಾಗಬೇಕಾಗುತ್ತಾ ಅನ್ನೋ ಆತಂಕದಲ್ಲಿ ಆಸ್ಪತ್ರೆಯ ಆವರಣದಲ್ಲೇ ದೈವ ಪೂಜೆಗೆ ವ್ಯವಸ್ಥೆಯಾಗಿದೆ. ಎಸ್, ಕರಾವಳಿಯ ದೈವ ಪವಾಡಗಳ ಬಗ್ಗೆ ಮತ್ತು ಇಲ್ಲಿ ದೈವಗಳು ಮಾಡ್ತಾ ಇರುವಂತಹ ಕಾರಣಿಕಗಳ ಬಗ್ಗೆ ಅನೇಕ ಕಥೆಗಳು ಇದೆ. ಅದರ ಜೊತೆಗೆ ಅನೇಕ ಉದಾಹರಣೆಗಳು ಕೂಡ ಸಿಗುತ್ತೆ. ತೀರಾ ಇತ್ತೀಚೆಗಷ್ಟೇ ನಾವು ಮಂಗಳೂರಿನ ಸ್ಮಾರ್ಟ್ ಸಿಟಿಯ ಒಂದು ಕಾಮಗಾರಿಯ ವೇಳೆ ಶರಾವು ಗುಳಿಗ ಅನ್ನುವಂಥ ದೈವದ ಪವಾಡದ ಬಗ್ಗೆ ಮತ್ತು ಅಲ್ಲಿ ಆದಂಥ ಒಂದಷ್ಟು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಈಗ ಒಂದು ಸರ್ಕಾರಿ ಆಸ್ಪತ್ರೆಯ ಕಟ್ಟಡದಲ್ಲಿ, ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ವೆನ್ಲಾಕ್, ಈ ಒಂದು ಪ್ರದೇಶದಲ್ಲಿ, ಈ ಜಾಗದಲ್ಲಿ ಒಂದು ಶರಾವು ಗುಳಿಗ ದೈವ ಮಾಡಿದಂತಹ ಪವಾಡಗಳು ಮತ್ತು ಅಲ್ಲಿ ಆದಂಥ ಅಡೆತಡೆಗಳ ಕಾರಣಕ್ಕೋಸ್ಕರ ಮತ್ತೆ ಆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ದೈವವನ್ನ ನಂಬುವಂತಹ ಮತ್ತು ಅದಕ್ಕೆ ಆರಾಧನೆ ಮಾಡುವಂತಹ ಒಂದು ಪದ್ಧತಿ ನಡ್ಕೊಂಡು ಬಂದಿದೆ. ಇದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಪ್ರಮುಖವಾಗಿ ನಾನೀಗ ಇರತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯ ಆವರಣದಲ್ಲಿ. ನೀವು ದೃಶ್ಯಗಳಲ್ಲಿ ಒಂದು ಗಮನಿಸಬಹುದು, ಒಂದು ದೊಡ್ಡದಾದಂತಹ ಮರ ಇದೆ. ಅದರ ಜೊತೆಗೆ ಅಲ್ಲಿ ಒಂದು ಕಟ್ಟೆಯನ್ನು ಕೂಡ ಕಟ್ಟಿದ್ದಾರೆ. ಈ ಒಂದು ಜಾಗದಲ್ಲಿ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಆರಾಧನೆಗೆ ಒಳಪಡ್ತಾ ಇರುವಂತದ್ದು ಶರಾವು ಗುಳಿಗ ದೈವ. ಆಸ್ಪತ್ರೆಯ ಮುಂಭಾಗದಲ್ಲೇ ಈ ಒಂದು ಆರಾಧನೆ ನಡೀತಾ ಇದೆ. ಭಾರಿ ದೊಡ್ಡ ಪ್ರಮಾಣದಲ್ಲಿ ಇದರ ಆರಾಧನೆಯನ್ನ ನಡೆಸಲಾಗ್ತಾ ಇದೆ. ಇದಕ್ಕೆ ಕಾರಣ ಆಗಿರುವಂತದ್ದು ಈ ಕಟ್ಟಡ ಏನಿದೆ. ಈ ಕಟ್ಟಡ ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂತಹ ವೈದ್ಯಕೀಯ ಶಸ್ತ್ರಚಿಕಿತ್ಸಾ ಸೂಪರ್ ಸ್ಪೆಷಾಲಿಟಿ ವಿಭಾಗ. ಅಂದ್ರೆ ವೆನ್ಲಾಕ್ ಆಸ್ಪತ್ರೆ ಅನೇಕ ವರ್ಷಗಳಿಂದ ಇದ್ರೂ ಕೂಡ ಈ ಒಂದು ವಿಭಾಗವನ್ನ ತೀರಾ ಇತ್ತೀಚೆಗಷ್ಟೇ ಇಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಸುಮಾರು 50ಕ್ಕೆ ಹೆಚ್ಚು ಬೆಡ್ಗಳ ಒಂದು ಸುಸಜ್ಜಿತವಾದಂತಹ ಆಸ್ಪತ್ರೆ. ಈ ಒಂದು ವರ್ಷಗಳ ಹಿಂದೆ ಇದರ ಕಾಮಗಾರಿ ಆರಂಭ ಆಗಿದ್ರು ಕೂಡ, ಸ್ಮಾರ್ಟ್ ಸಿಟಿಯಲ್ಲಿ ಇದರ ಕೆಲಸಗಳು ಆರಂಭ ಆಗಿದ್ರು ಕೂಡ ಒಂದಷ್ಟು ಅಡೆತಡೆಗಳು ಬಂದಿತ್ತು. ಅದರ ಜೊತೆಗೆ ಇಲ್ಲಿ ಒಂದಷ್ಟು ಜನರಿಗೆ ಸಮಸ್ಯೆ ಆಗಿತ್ತು. ಅದರ 1 ವರ್ಷದಿಂದ ಕಾಮಗಾರಿ ಆಗಿದ್ರು ಕೂಡ ಉದ್ಘಾಟನೆ ಕೂಡ ಆಗಿರಲಿಲ್ಲ. ಇದೆಲ್ಲವನ್ನ ಕೂಡ ಕಾರಣ ಏನು ಅಂತ ನೋಡಿದಾಗ ಇಲ್ಲಿ ಶರಾವುಗಳಿಗೆ ಈ ಹಿಂದೆ ಅನೇಕ ವರ್ಷಗಳ ಹಿಂದೆ ಇಲ್ಲಿ ಆರಾಧನೆಗೆ ಒಳಪಡ್ತಾ ಇದ್ದಂತಹ ಒಂದು ದೈವದ ಇದಿತ್ತು. ಹಾಗಾಗಿ ಅದಕ್ಕೆ ಪ್ರಶ್ನಾ ಚಿಂತನೆಯಲ್ಲೂ ಕೂಡ ಆ ಒಂದು ದೈವದ ಆರಾಧನೆ ಆಗಬೇಕು ಅನ್ನುವಂಥದ್ದು ಗೊತ್ತಾಯ್ತು. ಹೀಗಾಗಿ ಈಗ ಆರಾಧನೆ ನಡೀತಾ ಇದೆ. ಆ ಆರಾಧನೆಯನ್ನ ಇಲ್ಲಿನ ವೈದ್ಯಕೀಯ ಸಿಬ್ಬಂದಿ, ಆಸ್ಪತ್ರೆಯ ಆಡಳಿತ ಎಲ್ಲರೂ ಕೂಡ ಸೇರ್ಕೊಂಡು ಇದನ್ನ ಮಾಡ್ತಾ ಇದ್ದಾರೆ. ಸ್ವತಃ ಆಸ್ಪತ್ರೆಯ ಪ್ರಮುಖರು ಇದ್ದಾರೆ, ಆಸ್ಪತ್ರೆಯ ಆಡಳಿತ ವರ್ಗ ಇದೆ, ಅದರ ಜೊತೆಗೆ ಆಸ್ಪತ್ರೆ ಆಡಳಿತ ವರ್ಗ ಕೂಡ ಇದೆ. ಅವ್ರ ಜೊತೆ ಕೂಡ ನಾನು ಮಾತಾಡ್ತೀನಿ. ಸರ್, ಈಗ ಹೇಗೆ ಅನಿಸ್ತಾ ಇದೆ ಸರ್ ಇದನ್ನು ನೀವು ಎಕ್ಸ್ಪ್ಲೇನ್ ಮಾಡ್ತಾರೆ? ಇದು ನಾನು ಬಂದು ಒಂದು 15 ದಿವಸ ಆಯಿತು ಅಷ್ಟೇ. ಇದು ಮೊದಲೇ ವೈದ್ಯರು ಮತ್ತು ಇಲ್ಲಿ ಸಿಬ್ಬಂದಿ ವರ್ಗದವರು, ಈ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರು ಅವರೆಲ್ಲ ಸೇರಿಕೊಂಡು ಜಾತ್ಯತೀತವಾಗಿ ಇದನ್ನು ಈ ಗುಳಿಗ ದೇವರು ಇದೆ ಅಂತ ಅವ್ರಿಗೆಲ್ಲ ಪ್ರಶ್ನೆ ಕೇಳಿದಾಗ ನಾವು ಗೊತ್ತಾಗಿದೆ. ಅದ್ರ ಸಂಬಂಧ ಅವರೆಲ್ಲ ಅದನ್ನು ಪೂಜೆ ಮಾಡಿಸಿ ಅದನ್ನು ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ. ಅದೊಂದು ಧಾರ್ಮಿಕ ನಂಬಿಕೆ. ಅದು ಒಳ್ಳೆಯದಾಗಿದೆ. ನಮ್ಮ ಆಸ್ಪತ್ರೆ ರೋಗಿಗಳಿಗೆ ಮತ್ತು ವೈದ್ಯರಿಗೆ, ಇದು ಕೆಲಸ ಮಾಡೋರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಅದನ್ನು ಮಾಡಿದ್ದಾರೆ. ಇವರ ಮಾತು. ಸರ್ವಧರ್ಮೀಯರು ಕೂಡ ಒಟ್ಟಾಗಿ ಸೇರಿಕೊಂಡು ಇಲ್ಲಿ ಇದನ್ನ ನಂಬುವಂತ ಕಾರ್ಯಗಳು ಮತ್ತು ಇದರಿಂದ ಒಂದು ಪಾಸಿಟಿವ್ ಎನರ್ಜಿ ಆಸ್ಪತ್ರೆಯಲ್ಲಿ ಸೃಷ್ಟಿಯಾಗಿದೆ. ಅದರ ಜೊತೆಗೆ ಎಲ್ಲ ಇಡೀ ಸಿಬ್ಬಂದಿ ವರ್ಗವೇ ಲವಲವಿಕೆಯಿಂದ ಕೆಲಸ ಮಾಡುವಂತ ಒಂದು ವಾತಾವರಣ ಕೂಡ ಇಲ್ಲಿ ಸೃಷ್ಟಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.